ಹೆಲೋ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಈ ಒಂದು ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ. ಸೊ ಯುಗಾದಿ ಹಬ್ಬದ ದಿನದ ವ್ಲಾಗ್ ಇದು. ಸೊ ನಮ್ಮ ಮನೇಲಿ ಹೇಗೆ ನಾವು ಸಿಂಪಲ್ ಆಗಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ಅವತ್ತಿನ ದಿನ ಹೇಗಿತ್ತು, ನಮಗೆ ಹೇಗೆ ಹೋಯ್ತು ಅನ್ನೋದನ್ನ ಪುಟ್ಟದಾಗಿ ನನ್ನ ಈ ಒಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಸ್ ನೋಡ್ತಿದ್ದೀರಾ, ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದೆ ಮತ್ತಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ? ಇನ್ನು ಹಬ್ಬ ಅಂದರೆ ಎಷ್ಟು ಖುಷಿ ಇರುತ್ತೆ ಮನೇಲಿ. ಹಾಗೆಯೇ ಹಬ್ಬದ ಕೆಲಸ ಕೂಡ ಜೋರಾಗಿಯೇ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ. ಸೊ ಬೆಳಗ್ಗೆನೇ ಎದ್ದು ಎಲ್ಲರೂ ಒಂದೊಂದು ಕೆಲಸ ಅಂತ ಶೇರ್ ಮಾಡಿಕೊಂಡು ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಹಿಂದಿನ ದಿನ ನಾನು ದೇವ್ರ ಪಾತ್ರೆ ಏನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅಮ್ಮ ಬೆಳಗ್ಗೆ ಎದ್ದು ಕೂಡಲೇ ಅಮ್ಮ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಕೆಲಸ ಮಾಡ್ಕೋತಾ ಇರ್ತೀನಿ ಅಂತ ಕಿಚನ್ನಿಗೆ ಹೋದರು. ಸೊ ನಾನು ಎದ್ದು ಕೂಡಲೇ ಬಾಗಿಲೆಲ್ಲ ಸಾರಿಸಿ, ಹಬ್ಬ ಅಲ್ವಾ, ಸೊ ರಂಗೋಲಿ ಎಲ್ಲ ಹಾಕಿ ನಾನು ಸ್ನಾನ ಮಾಡಿಕೊಂಡು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೇರೆ ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನ್ ಇದ್ದಿತ್ತು ನನಗೆ. ಸೊ ಅವತ್ತು ತುಂಬ ಕೆಲಸ ಇರುತ್ತೆ, ಹಬ್ಬದ ಕೆಲಸ, ಅಡುಗೆ ಕೆಲಸ, ಪೂಜೆ ಕೆಲಸ ಎಲ್ಲ. ಸೊ ಅದರಲ್ಲೂ ನನಗೆ ಸ್ಯಾರಿ ಹಾಕ್ಕೊಂಡು ಅಷ್ಟು ಕಂಫರ್ಟಬಲಾಗಿ ಕೆಲಸನೆಲ್ಲ ಮಾಡಿಕೊಂಡು ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಸೊ ಈ ಸ್ಯಾರಿ ಆದರೆ ಸ್ವಲ್ಪ ಡಾರ್ಕ್ ಕಲರ್ ಇದೆ, ಏನಾದರೂ ಗಲೀಜಾದ್ರೂ ಕಾಣಿಸೋದಿಲ್ಲ ಅಲ್ವಾ. ಸೊ ಅದಕ್ಕೆ ಈ ಸ್ಯಾರಿ ಪಿಕ್ ಮಾಡಿದೆ. ಇನ್ನು ಅಪ್ಪ ಮಗ ಎಣ್ಣೆ ಹಚ್ಕೊಂಡು ಆ ಒಂದು ಟೈಮ್ನ ಎಂಜಾಯ್ ಮಾಡ್ತಾಯಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಹಬ್ಬದ ಅಡುಗೆ ಜಾಸ್ತಿ ಇರುತ್ತಲ್ವ, ಅಮ್ಮ ಒಬ್ಬರೇ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಫಸ್ಟು ಸ್ವಲ್ಪ ಅಡುಗೆ ಕೆಲಸಕ್ಕೆ ಹೆಲ್ಪ್ ಮಾಡಿ ಕೊಟ್ಬಿಟ್ಟು ನಾನು ದೇವ್ರ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಂದು ಎಲ್ಲರೂ ಮನೇಲೂ ಮಾಡೋದೆ ಅಲ್ವಾ, ನಮ್ಮ ಮನೇಲೂ ಒಬ್ಬಟ್ಟು ಸಾರು, ಒಬ್ಬಟ್ಟು, ಮತ್ತು ಈ ಸೀಸನಲ್ಲಿ ಈ ಹಬ್ಬಕ್ಕೆ ಸ್ಪೆಷಲಾಗಿ ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತಾರೆ. ಸೊ ನಮ್ಮ ಮನೇಲೂ ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಕೋಸಂಬರಿ, ಆಮೇಲೆ ಒಬ್ಬಟ್ಟು ಸಾರು, ಅನ್ನ, ಇಷ್ಟು ಐಟಮ್ಸ್ ಮಾಡಬೇಕಿತ್ತು. ಇನ್ನು ತೋರಣ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತಂದು ಇಟ್ಟಿದ್ರು. ಸೊ ಅವ್ರು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ತೋರಣ ಕಟ್ತಾರೆ. ಆಮೇಲೆ ಅಷ್ಟರಲ್ಲಿ ನಾನು ಪೂಜೆ ಕೂಡ ರೆಡಿ ಮಾಡ್ಕೊಬೇಕು. ಇನ್ನು ಅಮ್ಮ ನಾನು ತುಂಬ ದಿನಗಳ ನಂತರ ಇಬ್ಬರು ಒಟ್ಟಿಗೆ ಅಡುಗೆ ಮನೇಲಿ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡ್ತಾ ಅಮ್ಮ ನನಗೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಾನು ಬೇಗ ಬೇಗ ಮಾಡ್ತಿದ್ದೆ. ಒಂಥರ ಆ ಟೈಮ್ ಚೆಂದ ಅನ್ನಿಸ್ತಾ ಇತ್ತು, ತುಂಬ ಖುಷಿ ಆಯಿತು. ಇನ್ನು ತೋರಣ ಎಲ್ಲ ಕಟ್ಟಿದ ಮೇಲೆ ಟಿಫನ್ನು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿತ್ತು. ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಟಿಫನ್ನ ಮಾಡ್ತಾಯಿದ್ದಾರೆ. ಇನ್ನು ಉಪ್ಪಿಟ್ಟು ಸಾಂಬಾರು, ಕಾಳು ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ರೆಡಿ ಆಯಿತು. ಇನ್ನು ಕೋಸಂಬರಿಗೆ ಹೆಸರು ಬೇಳೆನ ನೆನೆಸೋಕ್ಕೆ ಇಟ್ಬಿಟ್ಟು ಅಮ್ಮ ಒಬ್ಬಟ್ಟಿಗೆ ಅದು ಕನಕ ಏನು ಬರುತ್ತೆ ಅದನ್ನು ಕಲಸಿ ಇಟ್ಟಿದ್ರು. ಇನ್ನು ಇದು ಒಬ್ಬಟ್ಟಿಂದು ಹೂರಣ ಬಂದುಬಿಟ್ಟು ನನ್ನ ಸಿಸ್ಟರ್ ಇಲ್ಲ, ಅಲ್ಲಿ ಏನು ನೀನು ರೆಡಿ ಮಾಡ್ಕೋತೀಯಾ, ಇಬ್ರಿಗೂ ಒಟ್ಟಿಗೆ ಒಂದೇ ತವೆ ರೆಡಿ ಮಾಡಿಬಿಟ್ಟು ನಾನು ಕಟ್ ಕಳಿಸ್ತೀನಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಕಟ್ ಕಳಿಸಿದ್ರು. ಎಲ್ಲಿ ಕೂತ್ಕೊಂಡಿದ್ಯಾ ಚಿನ್ನಮ್ಮ? ಮಾಮಿ ಅಲ್ವಾ ಅಲ್ಲಿರೋದು? ಮಾಮಿ ನೀನು ಕೂತ್ಕೊಂಡಿದ್ಯಾ? ಕಾಲೆಲ್ಲ ಇಡಬಾರ್ದಮ್ಮ, ಅಲ್ಲಿ ಕೆಳಗಡೆ ಇಡು ಕಾಲು. ಇನ್ನು ನಾನು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಲ್ಲಿ ಈಚೆ ಕಳಶಕ್ಕೆಲ್ಲ ಬೊಟ್ಟಿಟ್ಕೊಂಡೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಲ್ವಾ. ದೇವ್ರ ಮನೆ ಫುಲ್ ಖಾಲಿ ಇತ್ತು. ಪಾಪು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಹಾಗೆ ಆಟ ಆಡ್ಕೋತಾ ಇದ್ರು. ಹಾಗೆಯೇ ಅವ್ರಿಗೆ ಬಟ್ಟೆ ಸ್ವಲ್ಪ ದೊಡ್ಡ ಸೈಜ್ ಆಗಿಬಿಟ್ಟಿದೆ. ಅಂದರೆ ಆ ಥರ ಬಟ್ಟೆ ಎಲ್ಲ ನಾವು ರೆಗ್ಯುಲರಾಗಿ ಇಡಲ್ಲ ಅಲ್ವಾ. ಏನಾದರೂ ಈ ಥರ ಹಬ್ಬ ಏನಾದರೂ ಇದ್ದಾಗ ಆ ಥರ ಡ್ರೆಸ್ ಹಾಕ್ತೀವಿ, ಬೇಗ ಚಿಕ್ಕದಾಗಿಬಿಡುತ್ತೆ. ಎಷ್ಟು ಬಟ್ಟೆ ತೊಗೊಂಡ್ರೂ ಆ ಥರದ್ದು ಎಷ್ಟೆಷ್ಟು ಬೇಗ ಚಿಕ್ಕದಾಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸೈಜ್ ದೊಡ್ಡ ತೊಗೊಳ್ಳೋಣ ಅಂತ ಹೋದರೆ ನಮ್ಮ ಪಾಪು ಸಣ್ಣ ಇರೋದಕ್ಕೆ ಅದು ಸ್ವಲ್ಪ ದೊಡ್ಡ ಸೈಜ್ ಥರನೇ ಕಾಣಿಸ್ತಾ ಇತ್ತು. ಆದರೂ ಇರಲಿ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಮನೆಯಲ್ಲಿ ಪೂಜೆ ಆಗೋವರೆಗಾದರೂ ಇರಲಿ, ಆಮೇಲೆ ಚೇಂಜ್ ಮಾಡೋಣ ಅಂತ ಹಾಗೆ ಹಾಕ್ಬಿಟ್ಟು ಬಿಟ್ಟಿದ್ದೆ.
ಇನ್ನು ನಾನು ಎಲ್ಲ ಒಂದು ಕಡೆಯಿಂದ ನೀಟಾಗಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿದೆ. ಅಮ್ಮ ಕೂಡ ನೈವೇದ್ಯಕ್ಕೆ ಒಬ್ಬಟ್ಟನ್ನ ಸುಟ್ಟರು. ಸೊ ನೈವೇದ್ಯಕ್ಕೆ ನಾನು ಇವರಿಗೆ ಒಂದು ಸ್ವಲ್ಪ ಬಾಳೆ ಎಲೆ ಬೇಕಿತ್ತು, ಹೇಳೋದು ಮರ್ತುಬಿಟ್ಟಿದ್ದೆ ನಾನು. ಸೊ ಅಲ್ಲಿ ಪಕ್ಕದಲ್ಲಿ ಒಬ್ಬರು ಬಾಳೆಗೆ ಅದು ಗಿಡ ಹಾಕಿದ್ರು. ಸ್ವಲ್ಪ ಒಂದು ಚೂರೇ ಚೂರು ಕಟ್ ಮಾಡ್ಕೊಂಬಂದು ಕೊಡಿ, ನೈವೇದ್ಯಕ್ಕೆ ಬೇಕು ಒಬ್ಬಟ್ಟು ಹಾಕ್ಬಿಟ್ಟು ಇಡೋದಕ್ಕೆ ಅಂತ ಹೇಳಿದ್ರೆ, ನಾನು ಹೋಗಲ್ಲ ಅಂತ ಕೊನೆಗೆ ಹೋಗಿ ಕಟ್ಟೆ ಮಾಡಿಕೊಡ್ಲಿಲ್ಲ. ಇನ್ನು ಅದೇನು ಮಾವಿನ ಸೊಪ್ಪು ತೋರಣ ಕಟ್ಟಿ ಮಿಕ್ಕಿತ್ತಲ್ವಾ, ಸೊ ಅದೇ ಇದರಲ್ಲಿ ನಾನು ತಟ್ಟೆ ಥರ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ಸರಿ, ಅದು ಶ್ರೇಷ್ಠನೇ ಅಲ್ವಾ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಒಬ್ಬಟ್ಟು ಇಟ್ಬಿಟ್ಟು ಇಬ್ಬರು ಒಟ್ಟಿಗೆ ಮನಸಾರೆ ದೇವ್ರನ್ನ ಬೇಡಿಕೊಂಡು ಪೂಜೆಯನ್ನು ಮಾಡ್ಕೋತಾ ಇದ್ದೀವಿ. ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ 12 ಗಂಟೆನೇ ಆಗಿಬಿಟ್ಟಿತ್ತು. ಸ್ವಲ್ಪ ನಿಧಾನ ಆಗೋಯಿತು ಎಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ. ಸೊ ಈ ಹಬ್ಬದ ದಿನ ಏನು ಈ ಟೈಮ್ಗೆ ಮಾಡಬೇಕು ಆ ಟೈಮ್ಗೆ ಮಾಡಬೇಕು ಅಂತ ಏನಿಲ್ಲ. ಇವತ್ತಿನ ದಿನ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗ ಬೇಕಾದರೂ ನಾವು ಮಾಡ್ಕೋಬೋದು. ಸೊ ನನಗೇನಂತಂದರೆ ಅರ್ಜೆಂಟಿಗೆ ಸ್ಯಾಟಿಸ್ಫೈಡ್ ಇಲ್ಲದೆ ನನಗೆ ಒಂಥರ ಕಂಪ್ಲೀಟ್ ಅನಿಸಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಅದರಲ್ಲೂ ನನಗೆ ದೇವ್ರಿಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ, ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ. ನನ್ನ ಸಿಸ್ಟರ್ ಇನ್ ಲಾ ಮಲ್ಲಿಗೆ ದಿಂಡು ಮತ್ತು ಎಲ್ಲ ಕಟ್ ಕಳಿಸಿದ್ರು. ಸೊ ನನಗೆ ಯಾವುದೂ ಮುಡ್ಕೊಳ್ಳೋಕ್ಕೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬಟ್ ಎಷ್ಟಿದ್ರೂ ನನಗೆ ದೇವರಿಗೆ ಹಾಕಿಬಿಟ್ಟು ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ಈ ಥರ ನಾನು ಮನೇಲಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ ದಿವಸ ನನ್ನ ಕಣ್ಣು ಯಾವಾಗಲೂ ಅತ್ತೋಗಿ ಇತ್ತು ಬಂದು ನನಗೆ ದೇವ್ರ ಮನೆ ಮೇಲೇ ಇರುತ್ತೆ. ನೋಡ್ತಾನೆ ಇರ್ತೀನಿ, ಎಷ್ಟು ಸರಿ ನಿಂತ್ಕೊಂಡು ನೋಡಿದ್ರೂ ಸಾಕಾಗಲ್ಲ ನನಗೆ. ಯಾಕೆ ನಾನು ದೇವ್ರನ್ನ ಇಷ್ಟೊಂದು ನಂಬ್ತೀನಿ ಅಂತ ಅಂದರೆ, ಈ ಭೂಮಿ ಮೇಲೆ ಮನುಷ್ಯನ ನಂಬಿ ಕೆಟ್ಟವರು ತುಂಬ ಜನ ಇದ್ದಾರೆ, ಬಟ್ ದೇವ್ರನ್ನ ನಂಬಿ ಕೆಟ್ಟಿರೋ ಅಂಥವ್ರು ಈ ಇತಿಹಾಸದಲ್ಲೇ ಇಲ್ಲ. ಯಾಕಂದರೆ ಅವರು ಏನೇ ಒಂದು ನಮಗೆ ಕಷ್ಟ ಕೊಡ್ತಿದ್ದಾರೆ ಅಂದ್ರೂ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ಆದರೆ ಸಂಪೂರ್ಣವಾಗಿ ನಾವು ಪೂಜಿಸೋ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಎಷ್ಟು ಅಂತ ಅಂದರೆ, ಎಂಥದೇ ಪರಿಸ್ಥಿತಿ ಬಂದ್ರೂ ಅಷ್ಟೇ ನಂಬಿಕೆ ಇರಬೇಕು. ಆ ನಂಬಿಕೆಯಲ್ಲಿ ಸ್ವಲ್ಪನೂ ಅನುಮಾನ ಇರಬಾರ್ದು. ಹಬ್ಬ ಒಂಥರ ಪೂಜೆ ಮುಗಿಸ್ತಿದ್ದಂಗೆನೆ ಎಷ್ಟು ನೆಮ್ಮದಿ ಅನ್ನಿಸ್ತು ಮನಸ್ಸಿಗೆ ಅಂದರೆ, ತುಂಬ ಒಂಥರ ಸಂತೋಷ ಆಯಿತು. ಸೊ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಬೇವು ಬೆಲ್ಲ ತಿಂದಿಲ್ಲ ಅಂದರೆ ಹೇಗೆ ಹಬ್ಬ ಕಂಪ್ಲೀಟ್ ಆಗುತ್ತೆ ಅಲ್ವಾ? ಸೊ ಬೇವು ಬೆಲ್ಲ ತಗೋತಾ ಇದ್ದೀವಿ ನಾವು ಕೂಡ. ನಾವು ಏನೇ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ರಿಗೂ ಸಾಮಾನ್ಯ ನಮ್ಮ ಮನುಷ್ಯರ ಜೀವನದಲ್ಲಿ. ಸೊ ಹಾಗೆ ನಾವೇನೋ ಬೆಲ್ಲ ಜಾಸ್ತಿ ತಿಂದ್ಬಿಟ್ರೆ ಕಷ್ಟನೇ ಬರಲ್ಲ, ಇಲ್ಲ ಬೇವು ತಿಂದ್ಬಿಟ್ರೆ ಕಷ್ಟನೇ ಬಂದ್ಬಿಡುತ್ತೆ ಅಂತ ಏನೂ ಇಲ್ಲ. ಸೊ ಎಲ್ಲನೂ ಸಮನಾಗಿ ಸ್ವೀಕರಿಸೋಣ. ಏನೇ ಬಂದ್ರೂ ನಾವು ನಂಬಿರೋ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಹಾಗೇನೆ ಏನಪ್ಪ ಇವರು ಬರೀ ದೇವ್ರ ಪೂಜೆ ಮಾಡಬೇಕು, ದೇವ್ರ ಕೈ ಬಿಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಬಟ್ ನಾನು ಏನಕ್ಕೆ ಆ ಥರ ಹೇಳ್ತೀನಿ, ಯಾಕೆ ಅಷ್ಟೊಂದು ನಾನು ನಂಬಿದ್ದೀನಿ ಅಂತ, ಹೀಗೆ ನನ್ನ ಜೊತೆ ನೀವು ಕೂಡ ಇರ್ತೀರಲ್ವಾ ನನ್ನ ವ್ಲಾಗ್ಸಲ್ಲಿ, ಖಂಡಿತವಾಗ್ಲೂ ನಿಮಗೆ ಆ ದಿನನೂ ಬೇಗ ಬರುತ್ತೆ, ಗೊತ್ತಾಗತ್ತೆ. ಹಾಗೇನೆ ನಾವು ಈ ಮನೆಗೆ ಶಿಫ್ಟ್ ಆದಮೇಲೆ ಇದು ಈ ಮನೇಲಿ ನಮಗೆ ಮೊದಲನೇ ಯುಗಾದಿ ಹಬ್ಬ. ಒಂಥರ ಖುಷಿ.
ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳು. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಹೇಳಿ ನೀನು. ಹ್ಯಾಪಿ ಹ್ಯಾಪಿ ಯುಗಾದಿ 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 ಟು ಆಲ್ ಟು ಆಲ್ ಟು ಆಲ್ ಟು ಆಲ್. ಅಷ್ಟು ಮನೆ ದೇವರು ಸಂತೃಪ್ತಿ ಆಗಬೇಕು. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇ ನೀವು ಎಲ್ಲ ಒಳ್ಳೆಯ ಮಾಡಿ. ಬೇವು ಕಮ್ಮಿ ಕೊಡ್ತೀನಿ, ಬೆಲೆ ಜಾಸ್ತಿ ಕೊಡ್ತೀನಿ. ಯಾರು ಹೇಳಂಗಿರ ಹೇಳು. ಏನು ಹೇಳೋದು, ನೀನು ಹೇಳಮ್ಮ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ. ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ಈ ಸಾರಿ ನನಗೆ ನನ್ನ ಸಿಸ್ಟರ್ ಇನ್ಲ ಕೊಡಿಸಿದ್ದು ತುಂಬ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅನ್ಕೋತೀನಿ. ಇನ್ನು ಆಲ್ರೆಡಿ ನನ್ನ ಸಿಸ್ಟರ್ ಇನ್ಲ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರನೇ. ಯಾಕಂದರೆ ಇವತ್ತು ನಮ್ಮ ಅತ್ತೆ ಮಾವ ಎಲ್ಲ ತೀರೋಗಿದ್ದಾರಲ್ವ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಕೊಂಡು ನಾವು ಮನೇಲಿ ಮಾಡಿರೋ ಅಡುಗೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕಿತ್ತು. ಸೊ ನಂದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನ ಬರೋದಕ್ಕಾಗಲ್ಲ ನಾವು. ಅದಕ್ಕೆ ಫಸ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಯಾಕಂದರೆ ನಮ್ಮ ಹಿಂದೂಗಳಿಗೆ ಯುಗಾದಿನೇ ಅಲ್ವಾ ಹೊಸ ವರ್ಷ. ಇನ್ನು ನಮ್ಮ ಮನೆ ದೇವರು ಇಲ್ಲೇನೆ ಅಡಕಮಾನಹಳ್ಳಿ ಹತ್ರ ಬೈಲಾಂಜನೇಯ ಸ್ವಾಮಿ ಟೆಂಪಲ್ಲು. ಸೊ ಇನ್ನೆಷ್ಟೊತ್ತಾಗುತ್ತೆ, ಬೇಗ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಇಲ್ಲಿಂದ ಹೊರಟ್ವಿ. ಎಲ್ಲಿ ಫುಲ್ ಹಚ್ಬಿಡ್ತಾ? ಎಲ್ಲಿ ಹಚ್ಚು? ಏನಮ್ಮ ಇನ್ನು ಇಲ್ಲಿ ಬಂದ್ವಿ ಪೂಜೆ ಮಾಡಿಕೊಂಡು ಹೋಗೋಣ ಅಂತ. ನಿಜವಾಗ್ಲೂ ಗೊತ್ತಿಲ್ಲ, ಮನಸ್ಸು ತುಂಬ ಭಾರ ಅನಿಸ್ತಿದೆ. ಕವರ್ಗೆ ಹಾಕ್ತೆ ನೋಡ್ರಿ ರಂಜಿತಾ, ವೈಟ್ ಕವರ್ಗೆ. ಇಲ್ವಾ? ಇನ್ನು ನಮ್ಮ ಅತ್ತೆಯವ್ರ ಬಗ್ಗೆ ಅಂದರೆ ನಾವು ಅತ್ತೆ ಅಂತ ಕರಿತಿರ್ಲಿಲ್ಲ, ಅಮ್ಮ ಅಂತಾನೆ ಕರಿತಾ ಇದ್ದಿದ್ದು ನಾವು. ಅವ್ರು ಕೂಡ ಹಾಗೆ ನೋಡ್ಕೋತಾ ಇದ್ರು ನಮ್ಮನ್ನ. ಇವಾಗಲೂ ನಮಗೆ ಒಂದು ಹಬ್ಬ ಬಂದರೆ, ಏನಾದರೂ ಒಂದು ಫಂಕ್ಷನ್ ಬಂದರೆ ಏನು ಮಾಡಬೇಕು, ಏನು ತರಬೇಕು, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಅನ್ನೋದು ಇವಾಗಲೂ ಒಂದೊಂದು ಸತಿ ಗೊತ್ತಾಗಲ್ಲ. ವಾರ ಮುಂಚೆನೇ, ಒಂದು ವಾರದಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿಸ್ತಾ ಇದ್ರು. ಅದು ತಗೊಬರ್ಬೇಕು, ಇದು ತಗೊಬರ್ಬೇಕು, ಇದು ರೆಡಿ ಮಾಡ್ಕೋಬೇಕು, ಅದು ರೆಡಿ ಮಾಡ್ಕೋಬೇಕು ಅಂತ. ಗೊತ್ತಾಗ್ತಿಲ್ಲ ಏನು ಮಾತಾಡೋದು. ವಿ ಮಿಸ್ ಯು ಅಮ್ಮ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 4 ಆಗಿತ್ತು ಆಲ್ರೆಡಿ. ಊಟ ಕೂಡ ರೆಡಿ ಇತ್ತು. ತಟ್ಟೆ ಕೊಡ್ತೇನೆ. ಊಟ ಒಬ್ಬಟ್ಟು ಬೇಡವಾ? ಹೆಸರು ಬೇಳೆಗೆ ಉಪ್ಪು ಹಾಕಿಲ್ವ? ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊ. ಅಲ್ಲಿ ಸೈಡಲ್ಲಿ ಉಪ್ಪು ಹಾಕಿದ್ದೀನಿ ನೋಡಿ. ಗೈಸ್, ಮತ್ತೆ ಇನ್ನು ಅಡುಗೆ ಎಲ್ಲ ಫುಲ್ ಒಬ್ಬಟ್ಟೆಲ್ಲ ಸುಟ್ಟಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಕಿಚನ್ ಬಂದು ಈ ರೇಂಜ್ಗೆ ಆಗಿತ್ತು.
ಇನ್ನು ನಾನು ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಬಂದು ಊಟ ಎಲ್ಲ ಮುಗಿಸಿ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಇನ್ನು ಇದು ಸಂಜೆ ಇನ್ನು ಸ್ವಲ್ಪ ಒಬ್ಬಟ್ಟು ಮಾಡೋದು ಇತ್ತು. ಸೊ ಅಮ್ಮ ಸರಿ ಆಯಿತು, ಎಲ್ಲ ಇನ್ನು ಮಿಕ್ಕಿರೋದೆಲ್ಲ ಒಬ್ಬಟ್ಟನ್ನ ಸುಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನು ಅಮ್ಮ ಒಬ್ಬಟ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಸ್ವಲ್ಪ ಹಬ್ಬಕ್ಕೆ ಅಂತ ತಂದಿದ್ರಲ್ಲಿ ಹೂವು ಇನ್ನೂ ಸ್ವಲ್ಪ ಬಿಡಿ ಹೂವು ಹಾಗೆ ಉಳಿದಿತ್ತು. ಇನ್ನು ಹಾಗೆ ಇಟ್ಟರೆ ಅದು ಹಾಗೆ ಹಾಳಾಗುತ್ತೆ, ಕಟ್ಟಿ ಎತ್ತಿಟ್ಬಿಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೈಮ್ ಬಂದು 7:30 ಆಗಿತ್ತು. ಸರಿ ಅಂದ್ಬಿಟ್ಟು ನಾನು ಹೂವೆಲ್ಲ ಕಟ್ಟಿ ಎತ್ತಿಟ್ಟೆ. ಇನ್ನು ಅಮ್ಮ ಒಬ್ಬಟ್ಟು ಇನ್ನು ಬೆಳಗ್ಗೆ ಬಂದ್ಬಿಟ್ಟು ಫುಲ್ಲು ತೊಡ್ಕಿಂದೆ ಆಗಿರುತ್ತಲ್ವಾ. ಸೊ ಒಬ್ಬಟ್ಟೆಲ್ಲ ಯಾರು ಹುಡ್ಕೊಳ್ಳಲ್ಲ. ಈಗಾದರೆ ಬಿಸಿ ಇದ್ರೆ ಒಬ್ಬಟ್ಟು ತಿಂತಾರೆ ಒಂದೊಂದು ಅಂತ ಹೇಳ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿ ಒಂದೇ ಸಲ ಎತ್ತಿಟ್ಬಿಟ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸರಿ ಆಯ್ತು, ಎಲ್ಲ ಮುಗಿಸಿ ಇರೋದನ್ನೇ ಇವಾಗೆಲ್ಲ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಕಿಚನ್ ಅಂತೂ ಕ್ಲೀನ್ ಆಯಿತು. ಪಾಪಚ್ಚಿ ಅಮ್ಮನೇ ಎಲ್ಲ ಕ್ಲೀನ್ ಮಾಡಿದ್ರು, ನಾನು ಸ್ವಲ್ಪ ಸ್ಟವ್ ಎಲ್ಲ ಒರೆಸ್ಕೊಂಡೆ ಅಷ್ಟೇ. ಹೀಗಿತ್ತು ನಮ್ಮ ಯುಗಾದಿಯ ದಿನ. ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ನಿಮಗೆ? ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.